ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಯ ವಿಧಾನಸಭೆಯ ಆವರಣದಲ್ಲಿ ಭಾರೀ ಭದ್ರತಾ ಲೋಪ ಕಂಡು ಬಂದಿದೆ. ಅಪರಿಚಿತ ಕಾರು ಎಂಟ್ರಿ ಆಗಿದೆ, ಜೊತೆಗೆ ಹೂಗುಚ್ಚ ಇಟ್ಟು ಎಸ್ಕೇಪ್ ಆಗಿದ್ದಾನೆ ಆಗುಂತಕ. ಸುಮಾರು 5 ನಿಮಿಷಗಳ ಕಾಲ ಕಾರಿಡಾರ್ನಲ್ಲಿಯೇ ಆತ ತಿರುಗಾಟ ಮಾಡಿದ್ದಾನೆ. ಅನುಮಾನಾಸ್ಪದವಾಗಿ ಆತ ಅಲ್ಲಿ ಓಡಾಡಿದ್ರೂ ಕೂಡ ಯಾರಿಗೂ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿಲ್ಲ. ಆತ ಒಬ್ಬ ಆಗುಂತಕನಿದ್ದಾನೆ, ಯಾವುದೋ ರೀತಿಯ ಕೃತ್ಯವನ್ನು ಎಸಗಲಿಕ್ಕೆ ಬಂದಿದ್ದಾನೆ ಎನ್ನುವ ಅನುಮಾನ ಅಲ್ಲಿಗೆ ಭದ್ರತಾ ಸಿಬ್ಬಂದಿಗೆ ಬಂದಿಲ್ಲ. ಘಟನೆ ನಡೆದಂಥ 2 ಗಂಟೆಯಲ್ಲಿ ಕಾರು ಮತ್ತು ಚಾಲಕ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ನೋಂದಣಿ ಇರುವ ಕಾರದು, ಉತ್ತರ ಪ್ರದೇಶದ ನೋಂದಣಿ ಇರುವಂಥ ಕಾರಿನ ನಂಬರ್ ಅದು. ಘಟನೆ ಸಂಬಂಧ 3ರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಹೀಗೆ ಅಪರಿಚಿತ ರೀತಿಯಲ್ಲಿ ಅನುಮಾನಾಸ್ಪದವಾಗಿ ಎಂಟ್ರಿ ಕೊಟ್ಟು ಹೂಗುಚ್ಛವನ್ನು ಅಲ್ಲೇ ಬಿಟ್ಟು ತೆರಳಿದ್ಯಾಕೆ? ಭದ್ರತೆ ಅನ್ನೋದು ದೆಹಲಿಯ ವಿಧಾನಸಭೆಯ ಆವರಣದಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಇಲ್ಲಿ ಗೋಚರವಾಗ್ತಾ ಇದೆ. ಹಿಂದೆ ಲೋಕಸಭೆಯಲ್ಲೂ ಕೂಡ ಬಣ್ಣವನ್ನು ಎರಚಿ ಭದ್ರತೆಯ ಲೋಪ ಲೋಕಸಭೆಯಲ್ಲೂ ಹೇಗಿದೆ ಅನ್ನೋದು ಗೊತ್ತಾಗಿತ್ತು. ಇದೀಗ ದೆಹಲಿಯ ವಿಧಾನಸಭೆ ಸರದಿ, ವಿಧಾನಸಭೆಯ ಆವರಣದಲ್ಲಿ ಹೀಗೆ ಹೂಗುಚ್ಛವನ್ನು ಇಡಲಾಗಿದೆ. ಅದು ನಿಜವಾಗಿಯೂ ಹೂಗುಚ್ಛನ ಅಥವಾ ಅದರೊಳಗೆ ಯಾವುದಾದ್ರೂ ಬೇರೆ ಸಾಮಗ್ರಿಗಳನ್ನು, ಸ್ಫೋಟಕಗಳನ್ನು ಅಥವಾ ಇನ್ನಿತರ ವಸ್ತುಗಳನ್ನು ಅಡಗಿಸಲಾಗಿತ್ತಾ ಎನ್ನುವ ಪ್ರಶ್ನೆಗಳಿದ್ದಾವೆ. ಸೊ ಹೀಗಾಗಿ ಅದರ ತಪಾಸಣೆಯನ್ನು ಭದ್ರತಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬ ಅಪರಿಚಿತ ವ್ಯಕ್ತಿ ಹೀಗೆ ಕಾರನ್ನು ತೆಗೆದುಕೊಂಡು ವಿಧಾನಸಭೆಗೆ ಎಂಟ್ರಿ ಕೊಡ್ತಾನೆ ಅಂತ ಹೇಳಿದ್ರೆ ಏನರ್ಥ ನೋಡಿ. ನಮ್ಮ ಕರ್ನಾಟಕದ ವಿಧಾನಸಭೆಗೆ ಎಂಟ್ರಿ ಕೊಡಬೇಕು ಅಂತ ಹೇಳಿದ್ರೆ ಒಂದು ಸರ್ಕಾರಿ ವಾಹನಗಳಾಗಿರಬೇಕು ಅಥವಾ ಪಾಸ್ಗಳನ್ನು ಹೊಂದಿರುವಂಥ ಖಾಸಗಿ ಕಾರುಗಳು ಅಥವಾ ವಾಹನಗಳಾಗಿರಬೇಕು. ಇಲ್ಲವಾದರೆ ಅವರಿಗೆ ಪ್ರವೇಶವನ್ನು ನಿರಾಕರಿಸಲಾಗುತ್ತೆ. ಅಥವಾ ಪ್ರವೇಶ ಹೋಗಲೇಬೇಕು ಅಂತ ಹೇಳಿದರೆ ಯಾರದ್ದಾದರೂ ಅವರು ಶಿಫಾರಸನ್ನು ಪಡೆದುಕೊಂಡು ಬಂದಿರಬೇಕಾಗತ್ತೆ. ಬಟ್ ಈ ದೆಹಲಿಯ ವಿಧಾನಸಭೆಯಲ್ಲಿ ಒಳಗೆ ಎಂಟ್ರಿ ಆಗುವ ನಿಟ್ಟಿನಲ್ಲಿ ಯಾವುದೇ ಭದ್ರತೆಯನ್ನು ಪರಿಶೀಲಿಸಿಲ್ವಾ? ಯಾವ ಕಾರು ಬೇಕಾದರೂ ಒಳಗಡೆ ಎಂಟ್ರಿ ಆಗಬಹುದಾ? ಯಾರು ಬೇಕಾದರೂ ಬರಬಹುದಾ? ಒಂದು ಶಾಸನ ಸಭೆಯ ಇರುವಂಥ ಆವರಣ ಅದು, ಆದರೆ ಅಲ್ಲಿಯೇ ಭದ್ರತೆ ಹೀಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಭಾರಿ ಅನುಮಾನವನ್ನು ಮೂಡಿಸುತ್ತೆ. ಜೊತೆಗೆ ಈಗ 3 ಅರೆಸ್ಟ್ ಆಗಿದ್ದಾರೆ. ಆ 3 ಯಾರು? ಅವರ ಉದ್ದೇಶ ಏನಾಗಿತ್ತು? ಹೂಗುಚ್ಛವನ್ನು ತಂದಿದ್ದಾದರೂ ಯಾಕೆ? ಜೊತೆಗೆ ಹೀಗೆ ಅನುಮಾನಾಸ್ಪದವಾಗಿ ಇಲ್ಲಿ ಬಿಟ್ಟು ಹೋಗಿದ್ದು ಯಾಕೆ? ಜೊತೆಗೆ ಅವರ ಯಾವ ಹಿನ್ನೆಲೆಯನ್ನು ಹೊಂದಿದ್ದಾರೆ? ಹೀಗೆಲ್ಲವನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ठीक है।